ಜೈ ಹಿಂದ್ ಸ್ನೇಹಿತರೆ, ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತಹ KS ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಇವತ್ತು ದಿನಾಂಕ 26/2/2024ರಂದು ಕರ್ನಾಟಕ ಲೋಕಸೇವಾ ಆಯೋಗ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಒಟ್ಟಾರೆ 384 KS ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಟ್ಟಾರೆ ಹುದ್ದೆಗಳು ಯಾವ ಯಾವ ಒಂದು ವಿಭಾಗದಲ್ಲಿ ಯಾವ ಯಾವ ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ, ಅರ್ಜಿ ಸಲ್ಲಿಕೆಯ ದಿನಾಂಕ, SSLC ಅಂಕವನ್ನು ಹೇಗೆ ತುಂಬಬಹುದು, ಶುಲ್ಕ ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಶುಲ್ಕ ಇರುತ್ತೆ, ಇನ್ನು ಪರೀಕ್ಷೆಯ ಪ್ರಯತ್ನಗಳು, ವಿದ್ಯಾರ್ಹತೆ, ವಯೋಮಿತಿ, ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಷಯಗಳು, ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಮಾರ್ಕ್ಸ್ಗಳು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇದು 2024ನೇ ಸಾಲಿನ KS ಅಪಾಯಿಂಟ್ಮೆಂಟ್ ರಿಲೇಟೆಡ್ ವಿಡಿಯೋ ಆಗಿದ್ದು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ, ಸಂಪೂರ್ಣವಾಗಿ ನಿಮಗೆ ಈ ಒಂದು ಮಾಹಿತಿ ಸಿಗುತ್ತೆ. ಒಟ್ಟು 384 ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ನಾವು ಹುದ್ದೆಗಳನ್ನು ನೋಡ್ತಾ ಹೋದರೆ ಸಹಾಯಕ ಆಯುಕ್ತರು AC ಒಟ್ಟು 40 ಪೋಸ್ಟಿಂಗ್ಸ್ ಇದ್ದಾವೆ. ಕಲ್ಯಾಣ ಕರ್ನಾಟಕಕ್ಕೆ 3 ಪೋಸ್ಟಿಂಗ್ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 37 ಹುದ್ದೆಗಳು. ಇನ್ನು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ACCT 41 ಹುದ್ದೆಗಳಿವೆ. ಸಹಾಯಕ ನಿರ್ದೇಶಕರು ಟ್ರೆಜರಿ ಖಜಾನೆ ಇಲಾಖೆ 2 ಹುದ್ದೆಗಳು. ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 40 ಹುದ್ದೆಗಳು. DYSP 9 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ 20 ಹುದ್ದೆಗಳು. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ 7 ಹುದ್ದೆಗಳು. ಒಟ್ಟು 159 ಗ್ರೂಪ್ ಎ ಶ್ರೇಣಿಯ ಹುದ್ದೆಗಳು, ಕ್ಲಾಸ್ 1 ಅಂತ ನಾವೇನು ಕರಿತೀವಲ್ಲ, ಎ ಶ್ರೇಣಿಯ ಹುದ್ದೆಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಬಿ ಶ್ರೇಣಿಯ ಹುದ್ದೆಗಳನ್ನು ನೋಡ್ತಾ ಹೋದರೆ ಬಹಳ ಮುಖ್ಯವಾಗಿ ತಹಶೀಲ್ದಾರ್ ಗ್ರೇಡ್ 2 51 ಹುದ್ದೆಗಳು. ವಾಣಿಜ್ಯ ತೆರಿಗೆ ಅಧಿಕಾರಿ CTO ಅಂತ ನಾವು ಕರಿತೀವಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ 59 ಹುದ್ದೆಗಳು. ಕಾರ್ಮಿಕ ಅಧಿಕಾರಿ ಕಾರ್ಮಿಕ ಇಲಾಖೆ 4 ಹುದ್ದೆಗಳು. ಸಹಾಯಕ ಅಧೀಕ್ಷಕರು ಒಳ ಆಡಳಿತ ಇಲಾಖೆ ಕಾರಾಗೃಹ 3 ಹುದ್ದೆಗಳು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ 12 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ 9 ಹುದ್ದೆಗಳು. ಅಬಕಾರಿ ಉಪ ಅಧೀಕ್ಷಕರು DYSP ಎಕ್ಸೈಸ್ ಇದು 10 ಹುದ್ದೆಗಳು. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 3 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 4 ಹುದ್ದೆಗಳು. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ 1 ಹುದ್ದೆಗಳು. ಇದು ಕ್ಲಾಸ್ 2 ಗ್ರೂಪ್ ಬಿ ಹುದ್ದೆಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ. ಅದರ ಜೊತೆಗೆ ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ 46 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ 9 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ 2 ಹುದ್ದೆಗಳು. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಸೆಕ್ರೆಟರಿಯೇಟ್ 5 ಹುದ್ದೆಗಳು. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಗ್ರೇಡ್ 2 7 ಹುದ್ದೆಗಳು. ಒಟ್ಟಾರೆ ಕ್ಲಾಸ್ 2 ಗ್ರೂಪ್ ಬಿ ಯಲ್ಲಿ 225 ಹುದ್ದೆಗಳಿದ್ದಾವೆ. ಗ್ರೂಪ್ ಎ ಯಲ್ಲಿ 159, ಗ್ರೂಪ್ ಬಿ ಯಲ್ಲಿ 225 ಹುದ್ದೆಗಳು. ಒಟ್ಟಾರೆ 384 ಹುದ್ದೆಗಳಿಗೆ KS ನೋಟಿಫಿಕೇಶನ್ ಆಗಿದೆ, ಕಾಲ್ಫರ್ ಆಗಿದೆ. ಇದರಲ್ಲಿ ನಾವು ನೋಡ್ತಾ ಹೋದರೆ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ 77 ಹುದ್ದೆಗಳು ಮತ್ತು ನಾನ್ ಹೈದರಾಬಾದ್ ಕರ್ನಾಟಕದ 307 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 384 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿರುವಂಥದ್ದು. ಮುಂದಿನ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ವಿಶೇಷವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭಿಕ ದಿನಾಂಕ ಶುರು ಮಾಡಿದ್ದು ಯಾವಾಗ ನಾವು ಅರ್ಜಿ ಹಾಕೋಕ್ಕೆ ಶುರು ಆಗುತ್ತೆ ಕೇಳಿದ್ರೆ 4/3 ಅಂದರೆ ಮಾರ್ಚ್ 4ನೇ ತಾರೀಕು. ಸೊ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಏಪ್ರಿಲ್ 3ನೇ ತಾರೀಕು ಮತ್ತು ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕವಾಗಿ ಅಂದರೆ ಈ ಒಂದು ಡೇಟಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಮಾಡೋದಕ್ಕೆ ಉದ್ದೇಶಿಸಲಾಗಿದೆ. ಇದು ಚೇಂಜಸ್ ಆದರೂ ಕೂಡ ಆಗ್ಬೋದು. 5ನೇ ತಾರೀಕು ಮೇ 5ನೇ ತಾರೀಕು. ಈ ಅಂಶಗಳು ಗೊತ್ತಿರಲಿ. ಇನ್ನು ವಿಶೇಷ ಸೂಚನೆಗಳನ್ನು ಓದ್ಕೊಳ್ಳಿ. PDF ಅಲ್ಲಿ ಹಾಕಿರ್ತೀವಿ, ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ PDF ಅನ್ನು ಹಾಕಿರ್ತೀವಿ. ಸ್ನೇಹಿತರೆ, ಇಂಪಾರ್ಟೆಂಟ್ ಅಂಶಗಳನ್ನು ಮಾತ್ರ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಇದೆ, ಇದೆಲ್ಲವೂ ಕೂಡ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಇದೆ ನೋಡಿ. ಶುಲ್ಕವನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಇದೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕ ಮತ್ತು SC ST ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಈ ಅಂಶ ಕೂಡ ಗೊತ್ತಿರಲಿ. ನೆಕ್ಸ್ಟ್
ಪರೀಕ್ಷೆಯ ಪ್ರಯತ್ನಗಳ ಬಗ್ಗೆ ನೋಡ್ತಾ ಹೋದರೆ ಜನರಲ್ ಮೆರಿಟ್ ಅವರು 5 ಸಾರಿ ಪ್ರಯತ್ನವನ್ನು ಮಾಡಿರ್ಬೋದು. ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 7 ಬಾರಿ ಅವಕಾಶ ಇದೆ. SC ST ಗಳಿಗೆ ಪ್ರಯತ್ನಗಳ ಮಿತಿ ಇರೋದಿಲ್ಲ. ಅಂದರೆ ಜನರಲ್ ಮೆರಿಟ್ ಅವರು ಬರೆಯೋರು ಈ ಹಿಂದೆ 5 ಬಾರಿ ಪ್ರಯತ್ನ KS ಅಟೆಂಪ್ಟ್ ಮಾಡಿದರೆ ಈ ಸಾರಿ ಬರೆಯೋ ಹಾಗಿಲ್ಲ. ಅಂದರೆ 5ಕ್ಕಿಂತ ಕಡಿಮೆ ಬಾರಿ ಅಟೆಂಪ್ಟ್ ಮಾಡಿದರೆ ಈ ಸಾರಿ ಬರಿಬೋದು. ಹಾಗೆಯೇ 2A, 2B, 3A, 3Bಗೆ 7 ಬಾರಿ ಅವಕಾಶವಿದೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಏನು ಕೇಳಿದ್ರೆ ಯಾವುದೇ ಡಿಗ್ರಿ ಆಗಿರುತ್ತೆ, ಯಾವುದೇ ಡಿಗ್ರಿಯನ್ನು ಹೊಂದಿದವರು ಕೂಡ ಈ ಒಂದು ಪರೀಕ್ಷೆಯನ್ನು ಬರಿಬೋದು. BA, BSc, BCom ಈ ರೀತಿ ಯಾವುದೇ ರೀತಿಯ ಒಂದು ಪದವಿ ಆಗಿರ್ಬೇಕಾಗತ್ತೆ, ಯಾವುದೇ ಪದವಿ. ಇನ್ನು ಸ್ನೇಹಿತರೆ, ಈ ಸರಿ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ. ವಿಶೇಷವಾಗಿ ಗಮನಿಸಿ, ವಯೋಮಿತಿ ಸಡಿಲಿಕೆ ಆಗಿದೆ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 38 ವರ್ಷವರೆಗೆ ಅವಕಾಶ ಇದೆ. ಆ್ಯಕ್ಚುಲಿ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಯಾವುದೇ ಅಭ್ಯರ್ಥಿಗಳಿಗೆ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 41 ವರ್ಷ. ಇನ್ನು SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ಒಂದು ವಯೋಮಿತಿಯ ಹೆಚ್ಚಳಿಕ, ಗರಿಷ್ಠ ವಯೋಮಿತಿಯನ್ನು ಮೀರಬಾರ್ದು ಅಂತ ಹೇಳ್ತಾರೆ. ಇನ್ನು ನಾವು ನೇರವಾಗಿ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಯಾವ ರೀತಿ ಇರುತ್ತೆ ಕೇಳಿದ್ರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಅನಂತರ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಏನಿರುತ್ತೆ ಕೇಳಿದ್ರೆ ನೋಡಿ, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಆ್ಯಕ್ಚುಲಿ 2 ಪತ್ರಿಕೆ ಇರುತ್ತೆ. ಪ್ರತಿ ಪ್ರಶ್ನೆ ಪತ್ರಿಕೆ 2 ಅಂಕಗಳಂತೆ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಪತ್ರಿಕೆಯು ಗರಿಷ್ಠ 200 ಅಂಕಗಳನ್ನು ಒಳಗೊಂಡಿರುತ್ತೆ. ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಇರುತ್ತೆ ನೋಡಿ. ಒಟ್ಟು 2 ಪತ್ರಿಕೆ ಅಂದಾಗ ಒಟ್ಟು 400 ಮಾರ್ಕ್ಸಿಗೆ ಇರುತ್ತೆ ಇದು. ಇನ್ನು ವಿಷಯ ಮತ್ತು ಏರಿಯಾಗಳನ್ನು ನೋಡ್ತಾ ಹೋದರೆ ಪ್ರಿಲಿಮ್ಸ್ ಎಕ್ಸಾಮ್ ಇದು ರಿಲೇಟೆಡ್ 400 ಮಾರ್ಕ್ಸಿಗೆ ಪ್ರಿಲಿಮ್ಸ್ ಎಕ್ಸಾಮ್. ಅಂದರೆ 100+100 ಕ್ವಶನ್ಗಳ 2 ಪೇಪರ್, ಒಂದು ಪೇಪರ್ಗೆ 200 ಅಂಕಗಳನ್ನು ಒಳಗೊಂಡಿರುತ್ತೆ. 100 ಪ್ರಶ್ನೆ 200 ಅಂಕ, ಒಟ್ಟು 400 ಅಂಕಗಳಿಗೆ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಸೊ ವಿಷಯವನ್ನು ನೋಡ್ತಾ ಹೋದರೆ ಪೇಪರ್ 1ನಲ್ಲಿ ಏನಿರುತ್ತೆ ಕೇಳಿದ್ರೆ ಪ್ರಿಲಿಮ್ಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ. ಸೊ ಇದು 80 ಮಾರ್ಕ್ಸಿಗಿರುತ್ತೆ, 40 ಪ್ರಶ್ನೆ. ಮಾನವಿಕ ಶಾಸ್ತ್ರ ಅಂದರೆ ಸ್ನೇಹಿತರೆ ಗೊತ್ತಿದೆ ನಿಮಗೆ, ಇತಿಹಾಸ, ಪೌರನೀತಿ, ಎಕನಾಮಿಕ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಇವೆಲ್ಲವನ್ನು ಒಳಗೊಂಡಂಥ 60 ಪ್ರಶ್ನೆಗಳ 120 ಅಂಕಗಳು. ಒಟ್ಟು ಫಸ್ಟ್ ಪೇಪರ್ ಇದೆಯಲ್ಲ 200 ಮಾರ್ಕ್ಸಿಗೆ ಆಗುತ್ತೆ ಪ್ರಿಲಿಮ್ಸ್ ಇದು. ಇನ್ನು ಸೆಕೆಂಡ್ ಪೇಪರಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ 80 ಮಾರ್ಕ್ಸಿಗೆ 40 ಕ್ವಶನ್ಸ್. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ 60 ಮಾರ್ಕ್ಸ್ 30 ಕ್ವಶನ್ಸ್. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಹೇಳ್ತೀವಲ್ಲ, 60 ಮಾರ್ಕ್ಸ್ 30 ಕ್ವಶನ್ಸು, ಒಟ್ಟು 200 ಅಂಕಗಳಿಗೆ. ಸೊ 200+200 400 ಅಂಕಗಳಿಗೆ ಈ ಒಂದು ಪ್ರಿಲಿಮ್ಸ್ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಇಲ್ಲೊಂದು ವಿಶೇಷತೆಯನ್ನು ಗಮನಿಸಿ, ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇರುತ್ತೆ. ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಈ ಒಂದು ಅಧಿಸೂಚನೆಯಂತೆ ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡ ಕೆಲವೊಂದು ಪ್ರಶ್ನೆಗಳಿಗೆ, ಅಂದರೆ ಅತಿ ಸೂಕ್ತವಾದ ಉತ್ತರಕ್ಕೆ ಹಾಗೂ ಬೇರೆ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಅಂಕಗಳನ್ನು ನೀಡಲಾಗುತ್ತಿದ್ದು, ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಯಾವ ರೀತಿ ಕೇಳಿದ್ರೆ, ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರುವ ಪ್ರತಿಯೊಂದು ಪ್ರಶ್ನೆಗೆ 0.25 ಅಷ್ಟು 4/1 ಅಂಕಗಳನ್ನು ಕಳೆಯಲಾಗುತ್ತೆ. ಈ ಅಂಶ ಗೊತ್ತಿರಲಿ. ಪೂರ್ವಭಾವಿ ಪರೀಕ್ಷೆಯ ಪಠ್ಯವನ್ನು ನೋಡ್ಬೋದು ನಾವು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು, ಮಾನವಿಕ ಶಾಸ್ತ್ರ ಇರುತ್ತೆ ಇದರಲ್ಲಿ. ಭಾರತದ ಇತಿಹಾಸ, ಕರ್ನಾಟಕವನ್ನು ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದ ವಿಷಯದ ಬಗ್ಗೆ ವಿಸ್ತಾರವಾದ ತಿಳುವಳಿಕೆ ಪೇಪರ್ 1ನಲ್ಲಿ ಇರುವಂಥದ್ದು ಇದೆಲ್ಲವೂ ಕೂಡ. ಇನ್ನು ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಇರುವಂತೆ ಮಾಮೂಲಿ ಪ್ರತಿ ವರ್ಷವೂ ಇದೇ ಥರ ಇರುತ್ತಿದ್ದು, ಭೂಗೋಳಶಾಸ್ತ್ರ ಮತ್ತು ಭಾರತದ ಭೂಗೋಳಶಾಸ್ತ್ರ, ದೇಶದ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತೀಯ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ ಪೇಪರ್ 1 ಇದು. ಇನ್ನು ಪೇಪರ್ 2 ನಾವು ನೋಡ್ತಾ ಹೋದರೆ, ಪೇಪರ್ 2ನಲ್ಲಿ ವಿಶೇಷವಾಗಿ
ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ನಾವೀನ್ಯತೆ ಬೇಕಾಗಿಲ್ಲದೆ ಆರೋಗ್ಯ, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆ ಇವುಗಳನ್ನು ಒಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಗಳಿರ್ತವೆ. ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದು ಏನಿರುತ್ತೆ, ತಾರ್ಕಿಕ ಪ್ರತಿಪಾದನೆ, ವಿಶ್ಲೇಷಣಾ ಸಾಮರ್ಥ್ಯ, ಇವೆಲ್ಲವನ್ನು SLC ಪರೀಕ್ಷೆ ಮಟ್ಟದಲ್ಲಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತವೆ. ಸ್ನೇಹಿತರೆ, ಇದಿಷ್ಟು ಪ್ರಿಲಿಮ್ಸ್ ಎಕ್ಸಾಮಿಗೆ ರಿಲೇಟೆಡ್ ಆಗಿ 400 ಮಾರ್ಕ್ಸಿಗೆ ಏನಾಗುತ್ತಲ್ಲ 200 ಪ್ರಶ್ನೆಗಳ 400 ಅಂಕಗಳ ಈ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಮಾಹಿತಿ. ಇನ್ನು ಮುಖ್ಯ ಪರೀಕ್ಷೆ ಯಾವ ರೀತಿ ಇರುತ್ತೆ ಕೇಳಿದ್ರೆ, ಮುಖ್ಯ ಪರೀಕ್ಷೆ ಆ್ಯಕ್ಚುಲಿ ಲಿಖಿತ ಪರೀಕ್ಷೆ ಆಗಿರುತ್ತೆ. ಅರ್ಹತಾ ಪರೀಕ್ಷೆ, ಅರ್ಹತಾ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಇರುತ್ತೆ. ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ತಗೊಂಡ್ರೆ ಸಾಕು. ಆ್ಯಕ್ಚುಲಿ ಇದು ಮೇನ್ಸ್ ಮಾರ್ಕ್ಸಿಗೆ ಕೌಂಟ್ ಆಗಲ್ಲ. ಇದನ್ನು ಕ್ವಾಲಿಫೈ ಆಗಬೇಕಾಗತ್ತೆ. ಕನ್ನಡ ಮತ್ತು ಇಂಗ್ಲೀಷ್ 150 ಮಾರ್ಕ್ಸಿಗೆ ಇರುತ್ತೆ, 2 ಗಂಟೆದು. ಇನ್ನು ಟೋಟಲ್ ಕೌಂಟ್ ಆಗುವಂತಹ ಪತ್ರಿಕೆಗಳು, ಪೇಪರ್ 1ನಲ್ಲಿ ಎಸ್ಸೆ ನೋಡ್ತೀವಿ, ಪೇಪರ್ 2ಅಲ್ಲಿ GK ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 3 ಜನರಲ್ ಸ್ಟಡೀಸ್ 2 ಅಗೈನ್, ಪೇಪರ್ 4 ಜನರಲ್ ಸ್ಟಡೀಸ್ 3, ಪೇಪರ್ 5 ಜನರಲ್ ಸ್ಟಡೀಸ್ 4. ಸೊ 250 ತಲಾ 250 ಅಂಕಗಳಂತೆ ಒಟ್ಟು 1250 ಅಂಕಗಳಿಗೆ ಈ ಸಾರಿ ನೀವು KS ಮೇನ್ಸ್ ಬರೀತೀರ. 1250 ಅಂಕಗಳಿಗೆ. ಬಹಳ ಸಂತೋಷದ ವಿಷಯ ಏನಂದರೆ, ಇಂಟರ್ನಲ್ ಈ ಪರ್ಸ್ನಾಲಿಟಿ ಟೆಸ್ಟ್ ಇದೆಯಲ್ಲ, ಇಂಟರ್ವ್ಯೂ ಮಾರ್ಕ್ಸ್ ಇದೆಯಲ್ಲ, ಇದನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಓನ್ಲಿ 25 ಮಾರ್ಕ್ಸ್ ಇಟ್ಟಿದ್ದಾರೆ. ಅಂದರೆ ನೀವು ಲಿಖಿತ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿದ್ದೆ ಆದರೆ, KS ಮೇನ್ಸಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹುದ್ದೆ ಮಿಸ್ ಆಗೋದಿಲ್ಲ. ಯಾಕಂದರೆ ಇಂಟರ್ವ್ಯೂ ಅಲ್ಲಿ ಇರುವಂತಹ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಆನ್ ದ ಪರ್ಸನಾಲಿಟಿ ಟೆಸ್ಟ್ ಓನ್ಲಿ 25 ಇದೆ. ಹಾಗಾಗಿ ಸೊ ಒಟ್ಟಾರೆಯಾಗಿ 1250 ಮಾರ್ಕ್ಸು ಲಿಖಿತ ಪರೀಕ್ಷೆ ಮೇನ್ಸ್ ಹಾಗೂ 25 ಇಂಟರ್ವ್ಯೂ ಮಾರ್ಕ್ಸ್, ಟೋಟಲ್ 1275 ಅಂಕಗಳಿಗೆ ಈ ಒಂದು ಪರೀಕ್ಷೆ ಆಗುತ್ತೆ. ಈ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗೋದಕ್ಕೆ, ಹುದ್ದೆಯನ್ನು ಪಡೆಯೋದಕ್ಕೆ. ಸ್ನೇಹಿತರೆ, ವ್ಯಕ್ತಿತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ, ಸಿವಿಲ್ ಸೇವೆಗಳಿಗೆ ಸೂಕ್ತರೆ ಎಂಬ ಅಂದರೆ ನಾಯಕತ್ವದ ಗುಣ, ತೀರ್ಮಾನ ತೆಗೆದುಕೊಳ್ಳುವ ವಿವಿಧ ಆಳವಾದ ಆಸಕ್ತಿ, ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ, ಪ್ರೇರಣಾ ಕೌಶಲ್ಯ, ತಾರ್ಕಿಕ ಯೋಚನಾ ಸಾಮರ್ಥ್ಯಗಳ ಬಗ್ಗೆ ನಿರ್ಧಾರವಾಗಿರುತ್ತೆ. ನೋಡಿ, ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿ ನಿಯಮ 2019ರಂತೆ 1:3 ಅನುಪಾತದಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಕರೆಯಲಾಗುತ್ತೆ. ಅಂದರೆ ನೀವು ಮೇನ್ಸ್ ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥ ಅಂಕಗಳ ಆಧಾರದ ಮೇಲೆ ಕೆಟಗರಿ ಅದನ್ನೆಲ್ಲ ಪರಿಗಣಿಸಿಕೊಂಡು 1:3 ಅಂದರೆ 384 ಹುದ್ದೆಗಳಿಗೆ 1:3 ಇಂಟು 3 ಹುದ್ದೆಗಳನ್ನು ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಮತ್ತು ಈ ಸರಿಯ ವಿಶೇಷತೆ ಏನು ಕೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ವ್ಯಕ್ತಿತ್ವ ಪರೀಕ್ಷೆ ಕೇವಲ ಗರಿಷ್ಠ 25 ಅಂಕಗಳಿಗೆ ಒಳಗೊಂಡಿರುತ್ತೆ. ಸ್ನೇಹಿತರೆ, ಇದಿಷ್ಟು KS ಅಪಾಯಿಂಟ್ಮೆಂಟ್ ರಿಕ್ರೂಟ್ಮೆಂಟ್ 2024ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಮಾಹಿತಿಗಳು. ನಾವು ಪ್ರಮುಖವಾದ ಮಾಹಿತಿಗಳನ್ನು ಮಾತ್ರ ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಈ ಒಂದು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯಾವ್ಯಾವ ಪೇಪರ್ನ ಓದಬೇಕು, ಯಾವ್ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಪ್ರಶ್ನೋತ್ತರಗಳನ್ನು ಸಮಗ್ರವಾದ ವಿಡಿಯೋಗಳ ಮೂಲಕ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.